ಮನೆಯಲ್ಲಿ ಗಂಡ ಇಲ್ಲದ ವೇಳೆ ಹೆಂಡತಿ ಇಬ್ಬರು ಮಕ್ಕಳು ನಿಗೂಢವಾಗಿ ಸಾವನ್ನಪ್ಪಿರುವ ಘಟನೆ ಹಾಸನದ ದಾಸರಕೊಪ್ಪಲಿನಲ್ಲಿ ನಡೆದಿದೆ. ಹಾಸನ ನಗರದ ದಾಸರಕೊಪ್ಪಲಿನಲ್ಲಿರುವ ಮನೆಯೊಂದರಲ್ಲಿ ಗಂಡ ಇಲ್ಲದ ವೇಳೆ ಹೆಂಡತಿ ಮಕ್ಕಳು ಆತ್ಮಹತ್ಯೆ ಎಂದು ಮೇಲ್ನೋಟಕ್ಕೆ ಏಳಲಾದರೂ ಇದೊಂದು ನಿಗೂಢ ಸಾವಾಗಿದೆ. ತಾಯಿ ಮಕ್ಕಳು ಮನೆಯಲ್ಲಿ ವಿಷ ಕುಡಿದು ಆತ್ಮಹತ್ಯೆ ಅಂತ ಹೇಳಲಾಗಿದೆ. ದಾಸರಕೊಪ್ಪಲು ನಿವಾಸಿ ತೀರ್ಥಪ್ರಸಾದ್ ಎಂಬುವರ ಪತ್ನಿ ಶಿವಮ್ಮ 36 ವರ್ಷ, ಮಕ್ಕಳಾದ ಸಿಂಚನ್ 7 ವರ್ಷ, ಪವನ್ 10 ವರ್ಷ ಸಾವನ್ನಪ್ಪಿದ ದುರ್ದೈವಿಗಳು. ಮನೆಯ ಒಳಗೆ ಮುಖ್ಯ ಬಾಗಿಲು ಬಂದ್ ಮಾಡಿಕೊಳ್ಳಲಾಗಿತ್ತು. ಈ ವೇಳೆ ಮನೆಯಲ್ಲಿ ಗ್ಯಾಸ್ ಪೈಪ್ ಕೂಡ ಲೀಕೇಜ್ ಆಗಿತ್ತು. ಕಳೆದ 8 ತಿಂಗಳಿಂದ ಯಲಗುಂದ ಗ್ರಾಮದ ಪ್ರಸಾದ್ ಮನೆಯಲ್ಲಿ ಲೀಸ್ಗೆ ಹಾಕಿಸಿಕೊಂಡು ವಾಸವಾಗಿದ್ರು. ಗಂಡನು ಕಳೆದ 1 ತಿಂಗಳಷ್ಟೇ ತುಮಕೂರಿನ ಬೇಕರಿ ಕೆಲಸದಲ್ಲಿ ತೆರಳಿದ್ರು. ಇವರು ಆತ್ಮಹತ್ಯೆ ಮಾಡಿಕೊಂಡಿರಬಹುದೆಂದು ಹೇಳಲಾದರೂ ಇನ್ನು ಕೆಲವರು ಅಕ್ರಮ ಸಂಬಂಧ ಇತ್ತು, ಇದರಿಂದಲೇ ಈ ಘಟನೆ ಸಂಭವಿಸಿದೆ ಅಂತ ಹೇಳಲಾಗಿದೆ. ಘಟನಾ ಸ್ಥಳಕ್ಕೆ ಹಾಸನ ಪೆನ್ಷನ್ ಮೊಹಲಾ ಪೊಲೀಸರು ಭೇಟಿ ಪರಿಶೀಲನೆ ನಡೆಸಿದ್ರು. ಈಕೆ ಹಾಗೂ ಈಕೆಯ ಮಕ್ಕಳು ಹೇಗೆ ಸಾವನ್ನಪ್ಪಿದ್ರು ಎಂಬುದರ ಬಗ್ಗೆ ಸದ್ಯ ಪೊಲೀಸ್ ತನಿಖೆಯಿಂದ ಸತ್ಯಾಂಶ ಹೊರಬರಬೇಕಾಗಿದೆ. ಸಾವನ್ನಪ್ಪಿದ ಪತ್ನಿಯ ಗಂಡ ತೀರ್ಥಪ್ರಸಾದ್ ಮಾಧ್ಯಮದೊಂದಿಗೆ ಮಾತನಾಡಿ, ಮದುವೆಯಾಗಿ 12 ವರ್ಷಗಳಾಗಿದ್ದು ಎಲ್ಲ ಸುಖವಾಗಿ ಸಂಸಾರ ನಡೆದಿತ್ತು. ಮೊದಲು ಬಾಗಿಲು ಬಡಿದಾಗ ತೆಗಿಲಿಲ್ಲ, ಗ್ಯಾಸ್ ವಾಸನೆ ಬರ್ತಿತ್ತು. ಹಿಂದ್ಗಡೆ ಹೋಗಿ ನಾನೇ ಫೀಸ್ ಕಿತ್ತಾಕಿದೆ. ನಾನು ಸೀದಾ ಹೋಗಿ ಮನೆಯ ಮೇಲ್ಚಾವಣಿ ಮೇಲೆ ಮಲಗಿದೆ. ಬೆಳಕು ಕರೆದ್ರು ಹೊರಗೆ ಯಾರೂ ಬರಲಿಲ್ಲ. ನಂತರ ದೇವಗಿರಿ ವೃತ್ತದ ಬಳಿ ಹೋಗಿ ಡೂಪ್ಲಿಕೇಟ್ ಕೀ ಮಾಡಿಸಿ ಮನೆ ಬೀಗದ ಕೀ ತೆಗೆದಾಗ ಮಕ್ಕಳು ಹೆಂಡತಿ ಸಾವನ್ನಪ್ಪಿರುವುದು ಕಂಡು ಬಂತು. ನೆಮ್ಮದಿಯಿಂದಲೇ ಜೀವನ ಸಾಗಿಸ್ತಿದ್ವು. ಏನಾಯ್ತು ಅಂತ ಗೊತ್ತಿಲ್ಲ. 1 ತಿಂಗಳಷ್ಟೇ ತುಮಕೂರಿನಲ್ಲಿ ಬೇಕರಿ ಕೆಲಸದಲ್ಲಿ ತೊಡಗಿದ್ದು ವಿಡಿಯೋ ಕಾಲ್ ಕೂಡ ಮಾಡಿದ್ದೇನು. ಯಾವ ರೀತಿ ಸಾವನ್ನಪ್ಪಿದ್ದಾರೆ ಗೊತ್ತಿಲ್ಲ ಅಂತ ಹೇಳಿದ್ರು. ನಮ್ಗೆ ಕಷ್ಟವೇ ಇರಲಿಲ್ಲ, ಸಂತೋಷವಾಗಿ ಇದು ದಿನಕ್ಕೆ 10 ಬಾರಿ ಫೋನ್ನಲ್ಲಿ ಮಾತನಾಡ್ತಿದ್ದೆನು. ಸೋಮವಾರ ಸಂಜೆ 6:30ರಿಂದ ಕಾಲ್ ರಿಸೀವ್ ಮಾಡಲಿಲ್ಲ. ಸಾಯುವ ಅವಶ್ಯಕತೆ ಇವರಿಗೆ ಏನಿತ್ತು ಗೊತ್ತಾಗ್ತಿಲ್ಲ. ನನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿಯೇ ನೋಡ್ಕೊಳ್ತಿದ್ದೇನು ಅಂತ ಹೇಳಿದ್ರು.